ನಮ್ಗೆ ಗೊತ್ತಿದೆ. ವೈಕೆ ರಾಮಾಯಣ ಅಂತರ್ನ ಒಪ್ಪದೇ ಇರುವಂತ ನೀವು, ಚಿಕ್ಕಮಗಳೂರಿನ ಗೋವಿಂದೇಗೌಡರನ್ನ ಒಪ್ಪದೇ ಇರುವಂತ ನೀವು, ಎಸ್.ಎಂ. ಕೃಷ್ಣ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, APSC ಚೇರ್ಮನ್ ಬಂದಾಗ ಚೇರ್ಮನ್ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, ಉಪಲೋಕಾಯುಕ್ತ ಅವಕಾಶ ಬಂದಾಗ ಒಕ್ಕಲಿಗರನ್ನ ಮಾಡ್ಲಿಕ್ಕೆ ಒಪ್ಪದೇ ಇರುವಂತ ನೀವು, DK ಶಿವಕುಮಾರ್ನ ಒಪ್ಲಿಕ್ಕೆ ಸಾಧ್ಯನಾ ನೀವು? ಇಂಥ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಹಸಿವೆ ಪ್ರಪಂಚದಲ್ಲಿ ಯಾರು ಕಂಡ್ರೋ ಕಾಣ್ದಂಗೋ ಯಾರೋ ಒಬ್ಬ ನಮ್ಮನ್ನ ಆತ್ನಲ್ಲ ಅಂತ ಹೇಳಿ ಖುಷಿ ಪಟ್ಕೊಂಡು ಹೋಗ್ತಕ್ಕಂಥ ನಾನು ನೋಡಿದ್ದೀನಿ ಇವತ್ತಿನ ವ್ಯವಸ್ಥೆನಲ್ಲಿ. ಆದ್ರೆ ನೀವು ಇಷ್ಟೊಂದು ಕೆಟ್ಟ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ದೀರಲ್ಲ. ಆದ್ರೂ ನಮ್ಮ DK ಶಿವಕುಮಾರ್ ಅವರು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳೋದು ನನ್ನ ಪ್ರಶ್ನೆ ಅಣ್ಣ ಅಂತ ಹೇಳೋರು. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ವಿರುದ್ಧ ನಾನು ಯಾವತ್ತೂ ಕೆಟ್ಟದ್ದು ಬಯಸಲ್ಲ ಅಂತ ಹೇಳಿದೆ. ಕಲ್ತಿಗಳ್ರಿ ಇವತ್ತ ವಯಸ್ಸಲ್ಲಿ ಅವ್ರಿಗಿಂತ 3 ವರ್ಷ ದೊಡ್ಡವರಿದ್ದೀರ. ನಾನು DK ಶಿವಕುಮಾರ್ ಅವರು ಒಂದೇ ಏಜ್, ನೀವು ನಮಗಿಂತ 3 ವರ್ಷ ದೊಡ್ಡವರಿದ್ದೀರ. ಕಲ್ತ್ಕೊಳ್ರಿ ಸ್ವಲ್ಪ. ಅವ್ರಿಗೆ ಒಂದು ಪಕ್ಷ ಇದೆ, 136 ಜನ ಅವ್ರ ಜೊತೆನಲ್ಲಿ ಶಾಸಕರಿದ್ದೀವಿ. ಅವ್ರು ಮಾತಾಡೋದು 20 ಜನ ಇಲ್ಲ, ನೀವು ಮಾತಾಡ್ತಿರೋದು. ಮತ್ತೆ ಯಾವತ್ತಾರು ಈ ರಾಜ್ಯದಲ್ಲಿ 100 ಜನ 50 ಜನನ ದಾಟಕ್ಕಾಗುತ್ತೆ? ನಿಮಗೆ ದಾಟ್ತೀರೇನ್ರಿ? 3 ಸಾಲ ಹೇಳಿದ್ರಿ 2018 ಹೇಳಿ ನಾನು ಏಕಾಏಕಿ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ ಮಾಡಿದ್ರೇನ್ರಿ? 23ರಲ್ಲಿ ಹೇಳಿದ್ವಿ ಪೂರ್ಣ ಸರ್ಕಾರ ಬರ್ದೆ ನಾನು ಯಾರ ಜೊತೆಲೂ ಸರ್ಕಾರ ಮಾಡಲ್ಲ ಅಂತ ಡಿಸಾಲ್ವ್ ಮಾಡಿದ್ರೇನ್ರಿ? ಕರುಣಾನಿಧಿ ಮಗನ್ ಹೋಗಿ ನೋಡ್ರಿ, ಹೋಗಂತ ಟ್ಯೂಷನ್ ಎಲ್ಲ ತಗೊಂಬಂದ್ರಿ. ಅವ್ರ ತಂದೆ ಸತ್ತ ಮೇಲೆ ಪೂರ್ಣ ಪ್ರಮಾಣದ ಸರ್ಕಾರ ಮಾಡ್ತಾರೆ. ಡೆಮಾಕ್ರಸಿನಲ್ಲಿ ಗೆದ್ದು ಚಂದ್ರಬಾಬು ನಾಯ್ಡು ವಿರುದ್ಧ ರಾಜಶೇಖರ ರೆಡ್ಡಿ ಮಗ ಜಗನ್ ಪಕ್ಕದ ಆಂಧ್ರದಲ್ಲಿ ಸಂಪೂರ್ಣ ಮೆಜಾರಿಟಿ ತಗೊಂಡು ಸರ್ಕಾರ ಮಾಡ್ತಾರೆ. ಏನ್ ದೇವೇಗೌಡರ ಮಗನ ಇದು ಮಾಡ್ರೆ ಸಾಕು. ಹೆಗಡೆ, ಬೊಮ್ಮಾಯಿ ದೊಡ್ಡ ದೊಡ್ಡ ನಾಯಕರಿಗೆ ಪಕ್ಷ ಏನೋ ಮಾಡಿ ನಮ್ಮಂತವ್ರು ಒಂದು 10 ಜನ ಇಟ್ಕೊಂಡು ಕಿತ್ಕೊಂಡ್ರಿ ಪಕ್ಷನ. ದೇವೇಗೌಡರು ನಿಮ್ಗೇನು ಸಂತೋಷ ಕೊಡ್ಲಿಲ್ಲ, ಆದ್ರೆ ಏನ್ ಸಾಧನೆ ಮಾಡಿದ್ದೀರಾ? ಆಮೇಲೆ ಅದು ಗೌರವ ಮಾತಾಡೋದು ಕಲಿತದ್ದು ಮಿಸ್ಟರ್ ಕುಮಾರಸ್ವಾಮಿ ಅವರೇ. ಗೌರವವಾಗಿ ಮಾತಾಡಿ, ಇದನ್ನ ಯಾರು ಸಮಾಜ ಸಹಿಸಲ್ಲ, ಕರ್ನಾಟಕದ ಕನ್ನಡಿಗರು ಸಹಿಸಲ್ಲ, ನಾವು ನಿಮ್ಮನ್ನ ಸಹಿಸಲ್ಲ. ಬಟ್ ಈ ತರ ನಿಮ್ಮ ಸರ್ಟಿಫಿಕೇಟು ನಮ್ಗೆ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ನ ನೀವು ಅಭಿನಂದಿಸ್ಬೇಕಾಗಿಲ್ಲ. ಅಭಿನಂದಿಸಿದ್ರೆ ನೀವು ದೊಡ್ಡವರಾಗ್ತೀವಿ. ರೇವಣ್ಣಿಗಿರೋ ಸೌಜನ್ಯ ನಿಮ್ಗಿಲ್ಲ. ರೇವಣ್ಣ ಹೇಳಿದ್ದಾರೆ ಬಹಳ ಸಂತೋಷ ನಮ್ಮವರೊಬ್ರು ಮುಖ್ಯಮಂತ್ರಿ ಆಗಿದ್ದೀರಾ ಅಂತ. ರೇವಣ್ಣಿಗಿರೋ ಒಂದು ಸೌಜನ್ಯ ನಿಮ್ಗಿಲ್ಲ ಅಂದ್ರೆ ನೀವು ಎಷ್ಟು ಮನಸ್ಸು ನಿಮ್ಗೆ ವಿಚಿತ್ರವಾದಂತ ಇದನ್ನ ಬೆಳೆಸ್ಕೊಂಡಿದ್ದೀರಾ. ಸೊ ಇನ್ನು ಮುಂದಾದ್ರೂ ನಾನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಿಮ್ಮಿಂದ ಒಳ್ಳೇದನ್ನ. ಆದ್ರೂ ಸಹ ಒಂದು ದೇವೇಗೌಡರಿಗೆ, ಜನತಾದಳಕ್ಕೆ ಒಂದಷ್ಟು ಗೌರವ ಇತ್ತು, ಅದನ್ನ ಇನ್ನೂ ಜಾಸ್ತಿ ಕಳಿಬೇಡಿ, ಹರಾಜಾಕ್ಬೇಡಿ. ಗೌರವವಾಗಿ ನಡ್ಕೊಂಡು ಗೌರವವಾಗಿ ಮಾತನಾಡಿ. ನಿಮ್ ಸರ್ಟಿಫಿಕೇಟು ನಮ್ಮ DK ಶಿವಕುಮಾರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇದನ್ನು ಹೇಳ್ತೀರಾ ಗೊತ್ತಿದೆ. ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಆಗಿಲ್ಲ, ಮಂತ್ರಿ ಆಗ್ಲಿ ಅಂತ ಹೇಳಿ DK ಶಿವಕುಮಾರ್. ನಾನು ಯಾವತ್ತು ಯಾರ ಹಿಂದೆ ಸಂಚಾಗಿರಿ ಮಾಡೋನಲ್ಲ. ನೀವು ಇದೇ RSS ನ, ಇದೇ ಮೋದಿಯವ್ರನ್ನ ಯಾವ ಮಟ್ಟಕ್ಕೆ ಬೈದಿದ್ರಿ? ಇವತ್ತು ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಅಲ್ವಾ ನೀವು RSS ಅನ್ನ, ಮೋದಿಯವ್ರನ್ನ ಇವತ್ತು ಉಳ್ಕೊಂಡ್ ಕೂತಿರೋದು? ಏನೇ ನಮ್ಮ ಬಾಲು ಬಗ್ಗೆ ಯಾರೋ ಒಬ್ಬ ಲೋಕಲ್ ಶಾಸಕರಾಗೆ ಮುಖ್ಯಮಂತ್ರಿ ಆಗೋದು, ಲೋಕಸಭಾ ಸದಸ್ಯರಾಗೆ ಪ್ರೈಮ್ ಮಿನಿಸ್ಟರ್ ಆಗೋದು. ನೇರವಾಗಿ ಯಾರು ಆಗಕ್ಕಾಗಲ್ಲ. ಯಾರೋ ಒಬ್ಬ ಶಾಸಕ ಏನ್ ನಿಮ್ ನಾಲಿಗೆ ಇಡ್ಕೊಂಡು ಮಾತಾಡ್ತೀವಿ.
ನಮ್ಗೆ ನಿಮ್ಮಿಂದ ಮಾತುಗಳನ್ನ ಆಡೋದು ನಮ್ಗೆ ಗೊತ್ತಿದೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾವ್ದಾರ ಟಿವಿ ಮುಂದೆ ಬನ್ನಿ, ಡಿ ಕೆ ಶಿವಕುಮಾರು ಬೇಡ, ಇನ್ನೊಬ್ರು ಬೇಡ, ನಾನು ಒಬ್ಬನೇ ಬರ್ತೀನಿ. ಅಸೆಂಬ್ಲಿ ಇತ್ತು, ಅವಕಾಶ ತಪ್ಪೋಗಿದೆ, ಇಬ್ರು ನೇರ ಮಾತಾಡೋ ಅಂಥದ್ದು, ಬನ್ನಿ ಅಂತ ಹೇಳಿದ್ವಿ. ಬನ್ನಿ ಮಾತನಾಡೋಣ, ಅಲ್ಲಿ ಏನೇನು ಕೇಳ್ತೀರಾ ನಾನು ಉತ್ತರ ಕೊಡ್ತೀನಿ. ಅದನ್ನ ಬಿಟ್ಟು ಗೌರವವಾಗಿ ನಡ್ಕೊಳ್ಳಿ. ಸಮಾಜ ನೋಡ್ತಾ ಇದೆ. ಕುವೆಂಪು ಅಂತವರು, ಜಾರನಾಥ ಸ್ವಾಮೀಜಿ ಅಂತವರು, ಕೆಂಪೇಗೌಡರು ಅಂತವರು, ಸೌಕಾರ್ ಚೆನ್ನೈನ ಅಂತವರು, ಕಡದಾಳ್ ಮಂಜಪ್ಪನಂತವರು, ಈ ರಾಜ್ಯಕ್ಕೆ ಅವ್ರದೇ ಆದಂತಹ ವ್ಯಕ್ತಿತ್ವವನ್ನ, ಗೌರವವನ್ನ ಕೊಟ್ಟಿದೆ ಈ ಸಮಾಜ. ದೇವೇಗೌಡರು, ಎಸ್ ಎಂ ಕೃಷ್ಣವ್ರ ಕಾಲದವರು. ನೀವು ಬಂದು ಈ ಸಮಾಜದ ಗೌರವವನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಈ ಸಮಾಜ ಒಪ್ಪಲ್ಲ, ಸಮಾಜದ ಯುವಕರು ಒಪ್ಪಲ್ಲ, ಈ ರಾಜ್ಯದ ಜನನೂ ಒಪ್ಪಲ್ಲ. ಇದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಅಗೌರವ ಅಲ್ಲ. ಇಡೀ ನಾಡಿನ 7 ಕೋಟಿ ಜನರಿಗೆ ನೀವು ಹೇಳಿರ್ತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾತನ್ನ ಹೇಳಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ಅಗೌರವವನ್ನ ತೋರಿರ್ತಕ್ಕಂಥದ್ದು. ಇದನ್ನ ಬಿಟ್ಟಿನ ಮುಂದೆ ಗೌರವವಾಗಿ ಇರಬೇಕು. ಯಾವತ್ತಾದ್ರೂ ನಿಮ್ಗೆ 120 ಸೀಟು ತೆಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ಅವತ್ತು ನಿಮ್ಗೆ ಸಲ್ಯೂಟ್ ಹೊಡೆದು ನಿಮಗೆ ಸರೆಂಡರ್ ಆಗ್ತದೆ. ಸಲ್ಯೂಟ್ ಹೊಡೆದು ಸರೆಂಡರ್ ಆಗ್ತದೆ. ರಾಜಕಾರಣದಲ್ಲಿ ಮುಂದುವರಿಯೋ ನೈತಿಕ ಹಕ್ಕೇ ಇಲ್ಲ ನಿಮ್ಗೆ. ನಿಮ್ಮ ಮಾತುಗಳು, ನಿಮ್ಮ ಕಥೆಗಳು, ನಿಮ್ಮ ನಡವಳಿಕೆಗಳು ಅಷ್ಟು ಒಂದು ವಿಚಿತ್ರವಾದಂತಹ ರೀತಿಯಲ್ಲಿ ದಿವಸ ಬರ್ತಾ ಇದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ನಿಮ್ ತಂದೆ ಗೌರವ, ನಿಮ್ ಪಕ್ಷಕ್ಕೆ ಗೌರವ. ಇದನ್ನೆಲ್ಲ ಬಿಟ್ಟು ಮಾಡ್ತೀವಿ ಅಂದ್ರೆ ನಾವು ಇನ್ನು ಮುಂದೆ ವಿಚಾರದಲ್ಲಿ ರಿಯಾಕ್ಟೇ ಮಾಡಬಾರ್ದು ಅನ್ನೋ ಒಂದು ಸಂಕಲ್ಪವನ್ನ ನಾವು ಮಾಡಿದ್ದೆವು. ಅನಿವಾರ್ಯ ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ಕೆಲವೊಮ್ಮೆ ಹೇಳಲೇಬೇಕಾಗುತ್ತೆ ಅಂತ ಹೇಳಿದ್ರಿಂದ ನನಗೆ ಸಂಪೂರ್ಣವಾಗಿ ನಿಮ್ಮ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಮನಸ್ಸಿಲ್ದಲೇ ಮಾತಾಡಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಈ ಹಿಂದೆ ಅವರೆಲ್ಲೂ ರಿಯಲ್ ಎಸ್ಟೇಟ್ ನಾನು ಹೇಳಿದ್ದೆ ಬೇಕಾದಷ್ಟು ಇವ್ರು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದಾರೆ. ಇವ್ರ ಆಸ್ತಿ ಎಲ್ಲಿಂದ ಬಂತು? ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಹೇಳಿ. ಅವರೇ ಡಿಕ್ಲೇರ್ ಮಾಡಿ, ನಾನ್ ಬೇಡ. ಎಲ್ಲಿಂದ ಮಾಡವ್ರೆ? ಅವರಾದ್ರೆ ಬಿಸ್ನೆಸ್ ಮಾಡವ್ರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದ್ರು? ನನಗೆ ದೇವೇಗೌಡರು ಏನ್ ಹೇಳಿದ್ರು ಅಂತ ನನಗೆ ಗೊತ್ತಿದೆ, ಅದನ್ನ ಹೇಳ. ದೇವೇಗೌಡರು ಇವರು ಇದ್ದ ದೇವೇಗೌಡರ ಗೌರವವನ್ನು ಕಳೆಯಕ್ಕೆ ಹೋಗಲ್ಲ ನಾನು. ಅವರು ಒಂದಷ್ಟು ನನ್ನನ್ನು ಮಗನ ರೀತಿ ಪ್ರೀತಿಸಿರೋರು. ಇವ್ರು ಮಾಡೋ ತಪ್ಪಿಗೋಸ್ಕರ ದೇವೇಗೌಡರ ಗೌರವವನ್ನು ಕಳೆಯಕ್ಕೆ ಹೋಗಿ ಇಷ್ಟ ಇಲ್ಲ. ಕೇಳಿ, ಅವ್ರನ್ನ ಹೇಳ್ತಾರೆ. ಅವರು ಅವ್ರ ಅಣ್ಣನ ಬಗ್ಗೆ ಮಾತಾಡಿರೋದು, ಇನ್ನೊಬ್ಬ ಅಣ್ಣನ ಬಗ್ಗೆ ಮಾತಾಡಿರೋದು, ತಮ್ಮನ ಬಗ್ಗೆ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿ. ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗ್ಬಾರ್ದಲ್ಲ. ನೀವ್ ಹೇಳಿದ್ರಿ ಅಂತ ನಾನು ಟೆಂಪ್ಟ್ ಆಗಿ ಹೇಳಿದ್ರೆ ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗಿ ಏನ್ ಇವನ್ಗೆ ಅವಶ್ಯಕತೆ ಇದೆ ಚಲುವರಾಯಸ್ವಾಮಿ ಯಾಕೆ ಹಿಂಗ್ ಮಾತಾಡ್ದ ಅಂತ 4 ಜನ ಕೇಳ್ತಾರೆ. ಅದನ್ನ ಕೇಳಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಮನಸ್ಥಿತಿ ಇಟ್ಕೋಬಾರ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಆಸ್ತಿನ, ಅವರ ಹಣನ ಅಥವಾ ಅವ್ರ ಧೈರ್ಯನ ಇನ್ನೊಂದ ಇವರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಇವತ್ತು ಈ ರಾಜ್ಯದ ನಾಡಿನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವರು ಕೂತಿದ್ದಾರೆ. ಗೌರವವಾಗಿ ನಿಮ್ಗೆ ಕೊಡಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ಇಟ್ಬಿಡಿ. ನಿಮ್ಗೆ ಹೊಟ್ಟೆ ಕಿಚ್ಚು, ನನಗೆ ಗೊತ್ತು. ಯಾವ ಒಕ್ಕಲಿಗರನ್ನು ಇಷ್ಟಪಡಲ್ಲ, ಯಾವ ಒಕ್ಕಲಿಗರನ್ನು ಇಷ್ಟಪಡಲ್ಲ. ನನ್ನ ಆದಿಯಾಗಿ ಇಲ್ಲಿವರೆಗೆ ಒಂದು 100 ಜನ ಲೀಸ್ಟ್ ಇರ್ಬೋದು. ನಮ್ಮ ಬಚ್ಚೇಗೌಡರು ಹೇಳೋರಲ್ಲ, ಅದನ್ನ ಇನ್ನೊಂದ್ಸಲಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಬರ್ತದೆ, ನಿಮ್ ಟಿವಿಲಿ ಸಾಧ್ಯ ಆದ್ರೆ ಒಂದ್ಸಲ ಹಾಕಿ ಸಾಕದೊಂದು, ನಾನು ಮತ್ತೆ ಹೇಳ್ಬೇಕಾಗಿಲ್ಲ. ಸೊ ಅದರಿಂದ ಈಗಲೂ ನಾನು
ನಮ್ಮ ಹಳೆಯ ಪಕ್ಷ ನಿಮ್ಮ ಜೊತೆನಲ್ಲಿ ಒಳ್ಳೇದೋ ಕೆಟ್ಟದೋ ಸರಿಯೋ ತಪ್ಪು ಒಂದಷ್ಟು ದಿವಸ ಕೆಲಸ ಮಾಡ್ತೀವಿ. ನನಗೆ ನಿಮ್ಗೆ ಯಾರು ದಾರಿನಲ್ಲಿ ತೂಚಿ ಅಂದ್ರೂ ನಮಗೂ ಎಲ್ಲೋ ಒಂದ್ ಕಡೆ ಯಾಕಪ್ಪ ಅಂತ ಅನಿಸುತ್ತೆ. ನಾವ್ ಇಲ್ಲಿ ನಿಂತ್ಕೊಂಡು ನೀವು ಅಂದಾಗ ನಾವು ರಿಯಾಕ್ಟ್ ಮಾಡಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ DK ಶಿವಕುಮಾರ್ ಹೇಳಿದಂಗೆ ನಮ್ಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ ನಿಮ್ಮ ಪಕ್ಷದ ಬಗ್ಗೆ ಆಗಲಿ ದ್ವೇಷನೂ ಇಲ್ಲ, ಬೇಜಾರು ಇಲ್ಲ, ಹೊಟ್ಟೆ ಉರಿನೂ. ಎಲ್ಲಿ 120 ಸೀಟ್ ತಗೋದು? ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. ನೋಡ್ರಿ, DK ಶಿವಕುಮಾರ್ ಏನ್ ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದಿಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರ ಕೇಳಿ, ಬರ್ಲಿ. ಅವ್ರು ಬಿಜೆಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರಕ್ ಕೇಳ್ರಿ. ಫಸ್ಟ್ ನೋಡ್ರಿ, ಅವ್ರು ಇಷ್ಟೆಲ್ಲಾ ಮಾತಾಡಿದ್ಮೇಲೆ ಅವರು ಅಲಯನ್ಸ್ ಇಂದ ಹೊರಗಡೆ ಬರ್ಬೇಕು. ಇದು ಒಂದ್ ನಡೆದೋಗ್ಲಿ. ಮೈತ್ರಿ ಸರ್, ಮೈತ್ರಿ ಇಟ್ಕೊಂಡು ಅವ್ರದೇನ್ರಿ, ಯಾವ ಮೈತ್ರಿ ಇದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ. ಇದೇ DK ಶಿವಕುಮಾರ್ ನಾಯಕತ್ವ, ಸಿದ್ದರಾಮಯ್ಯನವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಲೀಡರ್ಶಿಪ್ ನಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.